ಇವತ್ತಿನ ಕಾರ್ಯಕ್ರಮ ಒಂಥರ ಗುರುಗಳ ಸಂಗಮ ಅಂತ ಹೇಳ್ಬೋದು. ಶಿವಸುಜ್ಞಾನಮೂರ್ತಿ ಶ್ರೀಪಾದಂಗಳವರಿದ್ದಾರೆ. ನನಗೆ ಕಲಿಸಿದಂಥ ಮಂಜು ಮಾಸ್ಟರ್ ಇದ್ದಾರೆ. ಹಾಗೂ ನಮ್ಮ ಶಾಲೆಯಲ್ಲಿ ಕಟ್ಟಬೆಲ್ತೂರಲ್ಲಿ ಕಲಿಸಿದಂಥ ಶ್ರೀ ಕೇಶವ್ ಮಾಸ್ಟರ್ ಇದ್ದಾರೆ. ಅದಾದ ನಂತರ ಆವಾಗ ಮಂಜು ಗುರುಸ್ವಾಮಿ ಅವರಿದ್ದರು. ಆನಂತರ ಇವತ್ತು ಗುರುವಾರ. ಆದ್ದರಿಂದಾಗಿ ಎಲ್ಲ ರೀತಿಯಲ್ಲಿ ಒಂದು ಗುರುಗಳ ಸಂಗಮವಾಗಿದೆ ಇಲ್ಲಿ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀ ಶಿವಸುಜ್ಞಾನ ಮೂರ್ತಿ ಶ್ರೀಪಾದಂಗಳ ಅವರ ಪಾದಗಳಿಗೆ ವಂದಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಭಕ್ತವೃಂದಕ್ಕೆ ನಮಿಸ್ತಾ, ಇವತ್ತೇನು ನಂದಿಕೇಶ್ವರ ಅಯ್ಯಪ್ಪ ಸ್ವಾಮಿ ಭಕ್ತವೃಂದ ಹರೇಗೋಡು, ಇವರೇನು ಹರೇಗೋಡು ರಾಮ ಗುರುಸ್ವಾಮಿ ಅವರ 18ನೇ ವರ್ಷದ ಶಬರಿಮಲೆ ಯಾತ್ರೆ ಪ್ರಯುಕ್ತ ಭಜನೆ ಮಹಾಮಂಗಳಾರತಿ ಪಡಿಪೂಜೆಯನ್ನು ನೆರವೇರಿಸ್ಕೊಂಡಿದ್ದಾರೆ. ಮೊದಲನೇದಾಗಿ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೂ ಗುರುಸ್ವಾಮಿಯವರಿಗೆ, ರಾಮಗುರುಸ್ವಾಮಿಯವರಿಗೂ ಹಾಗೂ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸಿರುವಂಥ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಆ ಅಯ್ಯನೂ ಅವನೇ, ಅಪ್ಪನೂ ಅವನೇ, ಅದರಿಂದಾಗಲೇ ಅಯ್ಯಪ್ಪ ಅಂತ ಕರೀತಾರೆ. ಆ ಅಯ್ಯಪ್ಪ ಸ್ವಾಮಿ ತಮಗೆಲ್ಲರಿಗೂ ಉತ್ತಮೋತ್ತಮವಾದಂಥ ಆಯುಷ್ಯವನ್ನು, ಆರೋಗ್ಯವನ್ನು, ಯಶಸ್ಸನ್ನು, ಸಂಪತ್ತನ್ನು, ಸೌಭಾಗ್ಯವನ್ನು ಹರಸಲಿ ಅಂತ ಬೇಡ್ಕೊಳ್ತೀನಿ. ಬಂಧುಗಳೇ, ಇವತ್ತು ಭಾರತ ದೇಶದಲ್ಲಿ ಹಾಗೂ ಮುಖ್ಯವಾಗಿ ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ ಒಂದು ದೈವಿಕತೆ, ಆಧ್ಯಾತ್ಮಿಕತೆ ಇವುಗಳೆಲ್ಲವೂ ಬಹಳ ಉಚ್ಛ್ರಾಯ ಮಟ್ಟದಲ್ಲಿ ಉಳಿದಿದೆ ಅಂತ ಹೇಳಿದಿದ್ರೆ, ಬೆಳೆದಿದೆ ಅಂತ ಹೇಳಿದಿದ್ರೆ, ಹಾಗೂ ಮುಂದುವರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದಿದ್ರೆ, ಅದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹಾಗೂ ಅವರ ಕಟ್ಟುನಿಟ್ಟಾಗಿ ಒಂದು ವ್ರತವನ್ನು ಮಾಡುವಂಥ ಅಯ್ಯಪ್ಪ ಸ್ವಾಮಿ ಭಕ್ತವೃಂದದವರಿಂದ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಒಪ್ತೀರಾ? ಜೋರಾಗಿ ಹೇಳಿ. ಅವರಿಗೂ ಅಲ್ವಾ, ಇವತ್ತು ದೈವಿಕತೆ, ಪಾವಿತ್ರ್ಯತೆ ಹಾಗೂ ಒಂದು ಸೇಕ್ರೆಡ್ನೆಸ್, ದೇವರ ಬಗ್ಗೆ ಒಂದು ಪ್ರೀತಿ, ಭಕ್ತಿ ಎಲ್ಲ ಇವತ್ತೂ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಅದು ಅಯ್ಯಪ್ಪ ಸ್ವಾಮಿ ಭಕ್ತವೃಂದದವರಿಂದ. ನಾವೆಲ್ಲರೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ ಒಂದು ಜಾಗ ಇದೆಯಲ್ಲ, ಅಲ್ಲಿ ಫಲಹಾರ ತಿಂದು ಬೆಳೆದವರು ಎಷ್ಟು ಜನ ಇದ್ದೀರ? ಅಲ್ಲಿ ಫಲಹಾರ ತಿಂದಿದ್ದೀವಿ, ನಾವು ಬೆಳೆದಿದ್ದೀವಿ ಅಂತ ಹೇಳೋರು ತುಂಬ ಜನ ಇದ್ದೀರಾ ಅಂತ ಅನಿಸುತ್ತೆ. ಅದರಿಂದಾಗಿ ಕಟ್ಟುನಿಟ್ಟಾಗಿ ಮಾಲೆಯನ್ನು ಧರಿಸಿ 21 ದಿನ ಅಥವಾ 48 ದಿನ ವ್ರತವನ್ನು ಮಾಡಿ ಒಂದು ದೇವರ ದೈವಿಕತೆಗೆ ಒಂದು ಪಾತ್ರ ಆಗುವಂಥ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೂ ಆ ದೇವರು ಇನ್ನಷ್ಟು ಆಯುರಾರೋಗ್ಯನ ಹರಸಲಿ ಅಂತ ಇನ್ನೊಮ್ಮೆ ಕೇಳ್ಕೊಳ್ತೀನಿ. ಬಂಧುಗಳೇ, ಒಂದು ಮಾತಿದೆ, ಏನಂತ ಹೇಳಿದ್ರೆ, ಶರೀರ ಮಾಧ್ಯಮ ಕುಲುತ ಧರ್ಮ ಸಾಧನಂ ಅಂತ ಹೇಳ್ತಾರೆ. ಶರೀರ ಮಾಧ್ಯಮಂ ಕುಲುಧರ್ಮ ಸಾಧನಂ. ಹಾಗೂ ಇತ್ತೀಚಿನ ಸೈಂಟಿಫಿಕ್ ವರ್ಡ್ಗಳನ್ನು ನೀವು ತಗೊಂಡ್ರೆ ಅದು ಹೇಳುತ್ತೆ, ಯು ಆರ್ ದ ಪ್ರಾಡಕ್ಟ್ ಆಫ್ ವಾಟ್ ಯು ಥಿಂಕ್ ಅಂತ ಹೇಳುತ್ತೆ. ಯು ಆರ್ ದ ಪ್ರಾಡಕ್ಟ್ ಆಫ್ ವಾಟ್ ಯು ಥಿಂಕ್. ನಮ್ಮ ಹಿಂದಿನ ಎಲ್ಲ ಆಚರಣೆಗಳನ್ನು ನೀವು ಒಂದು ಸಲ ನೋಡಿದರೆ ಅದು ಎಷ್ಟು ಸೈಂಟಿಫಿಕ್ ಆಗಿದೆ, ವೈಜ್ಞಾನಿಕವಾಗಿದೆ ಅಂತ ಹೇಳಿದರೆ ಒಂದು ಸಲ ನೋಡಿ. ಇವಾಗ ಸೈಂಟಿಫಿಕಲ್ಲಿ ವೈಜ್ಞಾನಿಕವಾಗಿ ಕೆಲವೊಂದು ಹೇಳ್ತಿದ್ದಾರೆ. ಏನಂತ ಹೇಳಿದ್ರೆ ಮೈಂಡ್ ಟ್ರೈನಿಂಗ್, ಅಥವಾ ಮತ್ತು ಇದನ್ನು ಹೇಳ್ತಾರೆ, ಏನಂತ ಹೇಳಿದ್ರೆ ಮೈಂಡ್ ಟ್ರೈನಿಂಗ್ ಬಗ್ಗೆ ಒಂದಿಷ್ಟು ಇವಾಗ ಹೊಸದಾಗಿ ಒಂದು ಟ್ರೈನಿಂಗ್ಗಳು ನಡೀತಾ ಇದೆ. ನೀವು ಹಳೆಯ ಒಂದಿಷ್ಟು ಆಚರಣೆಗಳನ್ನು ನೋಡಿ. 21 ದಿನ ವ್ರತವನ್ನು ಹಾಕಲಾಗುತ್ತೆ, ಇಲ್ಲ 48 ದಿನ ವ್ರತವನ್ನು ಮಾಡಲಾಗುತ್ತೆ. ಇವಾಗಿನ ಸೈನ್ಸ್ ಕೂಡ ಹೇಳುತ್ತೆ, ಒಂದು ಜೀವನದಲ್ಲಿ ಬದಲಾವಣೆ ತರಬೇಕಂದ್ರೆ, ಒಂದು ನಮ್ಮಲ್ಲಿರುವ ಒಂದು ಅಭ್ಯಾಸವನ್ನು ಬದಲಾವಣೆ ತರಬೇಕಂತ ಹೇಳಿದ್ರೆ 21 ದಿನ ಮನಸ್ಸಿನ ಮೇಲೆ ಟ್ರೈನ್ ಮಾಡಬೇಕು, ಮನಸ್ಸಿನ ಮೇಲೆ ಕೆಲಸ ಮಾಡಬೇಕು. ಒಂದೇ ಒಂದು ಯೋಚನೆಯಲ್ಲಿ 21 ದಿನ ನಾವು ಇದ್ದರೆ ನಮ್ಮ ದೇಹ ಹಾಗೂ ಮನಸ್ಸು ಬೇರೊಂದು ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಯಾವುದೇ ಒಂದು ಇವಾಗ ನಮ್ಮ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ನಾವು ಎದ್ದೇಳೋದು ಲೇಟ್ ಅಂತ ಇದ್ದಿದ್ರೆ 21 ದಿನ ಕಟ್ಟುನಿಟ್ಟಾಗಿ ನಾವು ಬೇಗ ಎದ್ದರೆ 21ನೇ ದಿನ ನಂತರ, ಅಥವಾ ಇನ್ನೂ ಡೀಪ್ ಆಗಬೇಕಂತ ಹೇಳಿದ್ರೆ 48 ದಿನ ಆಚರಣೆ ಮಾಡದಿದ್ರೆ ನಾವು ಆಟೋಮೆಟಿಕಲಿ ಬೆಳಿಗ್ಗೆ ಎದ್ದೇಳಕ್ಕೆ ಶುರು ಮಾಡ್ತೀವಿ ಅಂತ ಇವಾಗಿನ ಸೈನ್ಸ್ ಹೇಳುತ್ತೆ. ಆದರೆ ಇದನ್ನು ನಮ್ಮ ಹಿರಿಯರು ಆಗಿನ ಕಾಲದಲ್ಲೇ ಆಚರಣೆಯ ಮೂಲಕ ತಂದಿದ್ರು. ಮತ್ತು
ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ. ಯಾರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ. 3:30-4 ಗಂಟೆ, ಚಳಿ ಇರಲಿ ಸೆಕೆ ಇರಲಿ ಏನೇ ಇದ್ರೂ ಎದ್ದೇಳ್ತಾರೆ. ಇವಾಗಿನ ಸೈನ್ಸ್ ಏನು ಹೇಳುತ್ತೆ ಗೊತ್ತಾ, ಆ ಒಂದು ಟೈಮ್ ಇದೆಯಲ್ಲ, ಅದು ಹಿಂದೆ ನಮ್ಮ ಹಿಂದೂ ಧರ್ಮದಲ್ಲಿ ಮುಹೂರ್ತ ಅಂತ ಹೇಳಲಾಗಿತ್ತು. ಇವಾಗಿನ ಸೈನ್ಸ್ ಹೇಳುತ್ತೆ ದ್ಯಾಟ್ ಈಸ್ ದ ಟೈಮ್ ವೇರ್ ದ ಆಲ್ಫಾ ವೈಬ್ರೇಷನ್ಸ್ ಆರ್ ದೇರ್. ಆಲ್ಫಾ ವೈಬ್ರೇಷನ್ಸ್ ಅಂತ ಇರುತ್ತೆ, ಸಾರಿ ಆಲ್ಫಾ ವೈಬ್ರೇಷನ್ ರಾತ್ರಿ ಇರೋದು, ಬೀಟಾ ವೈಬ್ರೇಷನ್ಸ್ ಅಂತ ಇರುತ್ತೆ ಆ ಟೈಮಲ್ಲಿ ಬೆಳಿಗ್ಗೆ ಬೇಗ ಎದ್ದರೆ ದೇಹದಲ್ಲಿ ಹಲವಾರು ಬದಲಾವಣೆ ಬರುತ್ತೆ, ದೇಹದಲ್ಲಿ ಧನಾತ್ಮಕ ಶಕ್ತಿ ಬರುತ್ತೆ, ಹಾಗೂ ನೀವು ಆ ದಿನ ಮಾಡುವಂಥ ಕೆಲಸಗಳಲ್ಲೆಲ್ಲ ನಮಗೆ ಬಹಳಷ್ಟು ಚೈತನ್ಯ ಸಿಗುತ್ತೆ, ಹಾಗೂ ಬಹಳ ಜೀವನದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಬೋದು ಅಂತ ಹೇಳಿ ಈಗಿನ ಸೈನ್ಸ್ ಕೂಡ ಹೇಳುತ್ತೆ. ಆದ್ದರಿಂದಾಗಿ ಹಿಂದಿನವರು ನಮಗೆ ಕೊಟ್ಟಿರುವಂಥ ಆಚರಣೆಗಳೇನಿವೆ ಅವೆಲ್ಲವೂ ಸೈಂಟಿಫಿಕ್ ವೈಜ್ಞಾನಿಕ ಆಧಾರಿತ, ಆದರೆ ನಮಗೆ ಅದು ಅಷ್ಟು ಗೊತ್ತಾಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅದು ಗೊತ್ತಾಗ್ತದೆ. ಹಾಗೂ ಇವತ್ತು ಫಾರಿನರ್ಸ್ ಅಂದರೆ ವಿದೇಶಿಯರು ಕೂಡ ಇದನ್ನು ಸ್ಟಡಿ ಮಾಡಿ ಅದರಿಂದಾಗಿ ಅವರು ಸೈಂಟಿಫಿಕಲಿ ಏನು ತಗೋಬೇಕು ಅದನ್ನು ತಗೊತಾ ಇದ್ದಾರೆ. ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಈ ಒಂದು ಅಯ್ಯಪ್ಪ ಸ್ವಾಮಿ ವ್ರತ ಏನಿದೆ ಇದು ಬಹಳಷ್ಟು ವೈಜ್ಞಾನಿಕವಾಗಿರುವಂಥ ವ್ರತವಾಗಿದ್ದು ಇದು ಬಹಳಷ್ಟು ಜೀವನದಲ್ಲಿ ಬಹಳಷ್ಟು ಚೇಂಜಸ್ಸನ್ನು ತರಲಿದೆ. ಹಾಗೂ ಅಯ್ಯಪ್ಪ ಸ್ವಾಮಿ ವ್ರತದಿಂದಾಗಿಯೇ ಅಯ್ಯಪ್ಪ ಸ್ವಾಮಿಗಳ ಭಕ್ತರಿಂದಾಗಿ ಇವತ್ತು ಸೌತ್ ಇಂಡಿಯಾದಲ್ಲಿ ಮುಖ್ಯವಾಗಿ ಈ ದೇಶದಲ್ಲಿ ಹಾಗೂ ಸೌತ್ ಇಂಡಿಯಾದಲ್ಲಿ ಹಿಂದೂ ಧರ್ಮ ಹಿಂದೂ ಧಾರ್ಮಿಕತೆ ಎಲ್ಲ ಉಳಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ಕೊಡುಗೆ ಅಯ್ಯಪ್ಪ ಸ್ವಾಮಿ ಭಕ್ತವೃಂದದವರಿಂದ ಅಂತ ಹೇಳಲಿಕ್ಕೆ ಹೇಳ್ತಾ ಮತ್ತೊಮ್ಮೆ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೂ ಗುರುಸ್ವಾಮಿಯವರಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಅಯ್ಯಪ್ಪ ಸ್ವಾಮಿ ಭಕ್ತವೃಂದದವರಿಗೂ ಆ ಪಂದಳಕಂದ ಅಯ್ಯನಯ್ಯ ಅಯ್ಯಪ್ಪ ಸ್ವಾಮಿ ತಮಗೆಲ್ಲರಿಗೂ ಆಶೀರ್ವಾದ ಮಾಡಿ ನಿಮಗೆಲ್ಲರಿಗೂ ಉತ್ತಮವಾದಂಥ ಆಯುರಾರೋಗ್ಯ ಆಯುಷ್ಯ ಯಶಸ್ಸು ಹಾಗೂ ಸಮೃದ್ಧಿ ಸಂಪತ್ತನ್ನು ಕೊಡಲಿ ಅಂತ ಹಾರೈಸ್ತೇನೆ. ಸ್ವಾಮಿಯೇ ಶರಣಮಯ್ಯಪ್ಪ.